ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. 10ನೇ ತರಗತಿಯ ಅಧ್ಯಾಯ 9 ಬಹುಪದೋಕ್ತಿಗಳು ಅಭ್ಯಾಸ 9.2ರ ಸಂಪೂರ್ಣ ಪರಿಹಾರವನ್ನು ನೋಡೋಣ. ಹಿಂದಿನ ವಿಡಿಯೋದಲ್ಲಿ ನಾನು 9.1ರ ಸಂಪೂರ್ಣ ಪರಿಹಾರವನ್ನು ಕೊಟ್ಟಿದ್ದೇನೆ. ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ಅಥವಾ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ, ತಾವು ನೋಡಬಹುದು. ಇಲ್ಲಿಯವರೆಗೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ವಿಡಿಯೋಗಳನ್ನು ತಾವು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಪರಿಹಾರವನ್ನು ನೋಡೋಣ. ಮೊದಲನೇ ಪ್ರಶ್ನೆಯಲ್ಲಿ ಅಭ್ಯಾಸ 9.2ರ ಮೊದಲನೇ ಪ್ರಶ್ನೆ, ಈ ಕೆಳಗಿನ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಕೊಟ್ಟಿದ್ದಾರೆ. ಇಲ್ಲೊಂದು ವರ್ಗ ಬಹುಪದೋಕ್ತಿಯನ್ನು ಕೊಟ್ಟಿದ್ದಾರೆ. x² - 2x - 8. ಇದನ್ನು ಅಪವರ್ತನ ವಿಧಾನದಿಂದ ಬಿಡಿಸಿದಾಗ -8x² ಅನ್ನೋದು ಬರ್ತದೆ. ಇವೆರಡು ಮಲ್ಟಿಪ್ಲೈ ಮಾಡಿದಾಗ 4 2 8 ಅಂತ ಹೇಳ್ತದೆ. -2x ಬೇಕಿಲ್ಲಿ, -4x, ಇದು +2x. 4ರಲ್ಲಿ 2 ಹೋದ್ರೆ -2x ಅನ್ನೋದು ಬರ್ತದೆ. ಈ 2x ರಿಪ್ಲೇಸ್ಮೆಂಟ್ ಇದ್ರ ಬರ್ಕೋತೀನಿ. x² - 4x + 2x - 8. ಇವೆರಡರಲ್ಲಿ x ಅನ್ನು ಕಾಮನ್ ತೆಗೆದಾಗ x - 4, ಇಲ್ಲಿ +2 ಅನ್ನು ಕಾಮನ್ ತೆಗೆದಾಗ x - 4. x - 4 ಒಂದು ಅಪವರ್ತನ ಆಯಿತು, ಇನ್ನೊಂದು x + 2 ಅನ್ನೋದು ಅಪವರ್ತನ. x +4, ಇದು x -2 ಅನ್ನೋದು ಬಂತು. ಇವಾಗ ನಾವು ಶೂನ್ಯತೆಗಳ ಮೊತ್ತ ಅಂತ ಹೇಳಿ ಬರ್ತದೆ. ಶೂನ್ಯತೆಗಳ ಮೊತ್ತ ಅಂತಂದ್ರೆ ಆಲ್ಫಾ + ಬೀಟಾ = -b/a. ಈ -b/a ಏನಾಗಿರ್ತದೆ ಅಂತಂದ್ರೆ, ಇಲ್ಲಿ ಈ ಕೊಟ್ಟಂತ ಬಹುಪದೋಕ್ತಿಯ ಸಹಗುಣಕಗಳು x² ನ ಸಹಗುಣಕ, ಇಲ್ಲಿ x ನ ಸಹಗುಣಕ b ಆಗಿರ್ತದೆ ಮತ್ತು x² ನ ಸಹಗುಣಕ a ಆಗಿರ್ತದೆ. ಇಲ್ಲಿ ಕಾನ್ಸ್ಟೆಂಟ್ ಟರ್ಮ್ c ಆಗಿರ್ತದೆ. ಅದನ್ನು ಇಲ್ಲಿ ನಾನು ತಗೋತೀನಿ. ನಂತರ ಇನ್ನೊಂದು ಆಲ್ಫಾ + ಬೀಟಾ ಆಯಿತು. ಆಲ್ಫಾ × ಬೀಟಾ ಶೂನ್ಯತೆಗಳ ಗುಣಲಬ್ಧ, ಇದು c/a ಅಂತ ಬರ್ತದೆ. ಈ ಸಮೀಕರಣದಲ್ಲಿ a = 1 ಇದೆ, b = -2 ಮತ್ತು c = -8 ಇದೆ. ಈ ಸೂತ್ರದಲ್ಲಿ ಆದೇಶ ಮಾಡಿದಾಗ ಆಲ್ಫಾ + ಬೀಟಾ ಮೈನಸ್ ಸೂತ್ರದಲ್ಲಿದ್ದದ್ದು ಅಂಡ್ ಬಿ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ -2 ಭಾಗಿಲೆ ಎ ವ್ಯಾಲ್ಯೂ 1. ಆಲ್ಫಾ + ಬೀಟಾ ವ್ಯಾಲ್ಯೂ ಎಷ್ಟು ಬರ್ತದೆ ಅಂತಂದ್ರೆ +2 ಅನ್ನೋದು ಬಂತು. ನೆಕ್ಸ್ಟು ಆಲ್ಫಾ × ಬೀಟಾ ಗುಣಲಬ್ಧಗಳು c/a ಅಂತ ಹೇಳಿದೆ. ಇಲ್ಲಿ ಸಿ ವ್ಯಾಲ್ಯೂ ಎಷ್ಟು -8 ಭಾಗಿಲೆ 1, ಇಲ್ಲಿ -8 ಅನ್ನೋದು ಉತ್ತರ. ಆಲ್ಫಾ × ಬೀಟಾ -8. ನಂತರ ಏನು ಮಾಡ್ಬೇಕು, ನಾವು ತಾಳೆಯನ್ನು ಚೆಕ್ ಮಾಡಬೇಕು. ತಾಳೆ ಅಂತಂದ್ರೆ ಇದು ಆಲ್ಫಾ + ಬೀಟಾ, ಇದೊಂದು ಆಲ್ಫಾ ಅಂತ ತಿಳ್ಕೊಬೇಕು, ಇದೊಂದು ಬೀಟಾ ಅಂತ ತಿಳ್ಕೊಬೇಕು. ಆಲ್ಫಾ ಅಂತಂದ್ರೆ 4 ಅದ, 4 ಪ್ಲಸ್ ಸೂತ್ರದಲ್ಲಿದ್ದಂಥ ಪ್ಲಸ್ಸು, ಇಲ್ಲಿ ಬೀಟಾ ವ್ಯಾಲ್ಯೂ -2 ಏನಾಗ್ತದ, 4ರಲ್ಲಿ 2 ಹೋದ್ರೆ 2. ಹಾಗಾದ್ರೆ ಇವೆರಡು ಉತ್ತರಗಳನ್ನೊಂದು ಕರೆಕ್ಟ್ ಆಯಿತು. ಇನ್ನೊಂದು ಆಲ್ಫಾ × ಬೀಟಾ ಅಂತೇಳಿ, ಆಲ್ಫಾ ಎಷ್ಟು 4, ಬೀಟಾ ವ್ಯಾಲ್ಯೂ -2, 4 2 -8. ಇದು -8 ಮತ್ತು ಈ -8 ಎರಡು ಕರೆಕ್ಟ್ ಇದೆ. ಹಾಗಾಗಿ ನಮ್ಮ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ, 4s² - 4s + 1. ಇದನ್ನು ಬಿಡಿಸ್ಕೊಳ್ಬೇಕು. 4s² - 4s + 1 ಇವೆರಡು ಅಪವರ್ತನಗಳನ್ನು ಗುಣಿಸಿದಾಗ 4s² ಅಂತೇಳಿ ಬರ್ತದೆ. 2 2 4, -2s -2s -× ಮೈನಸ್ ಮಾಡಿದಾಗ ಪ್ಲಸ್ ಬರ್ತದೆ. ಇವುಗಳನ್ನು 4s ನಲ್ಲಿ ಆ ವ್ಯಾಲ್ಯೂಗಳನ್ನು ತಗೊಳ್ಬೇಕು. 4s² - 2s + 1. ಈ ಎರಡರಲ್ಲಿ 2s ಅನ್ನೋದು ಕಾಮನ್ ತೆಗೆದೆವು, 2s - 1 ಅನ್ನೋದು ಬಂತು. ಇಲ್ಲಿ -1 ಅನ್ನು ಕಾಮನ್ ತೆಗೆದಾಗ 2s - 1 ಅಂತ ಹೇಳಾಗ್ತದೆ. 2s - 1 ಒಂದು ಅಪವರ್ತನ ಆಗ್ತು, ಇನ್ನೊಂದು 2s - 1. s = +1/2, ಇನ್ನೊಂದು s = +1/2. ಅಂದ್ರೆ ಇದಕ್ಕೆ ಒಂದು ಆಲ್ಫಾ ಅಂತ ತಿಳ್ಕೊಳ್ಳೋಣ, ಒಂದು ಬೀಟಾ, ಒಂದು ಆಲ್ಫಾ ಮತ್ತೊಂದು ಬೀಟಾ. ಈಗ ನೆಕ್ಸ್ಟ್ ಶೂನ್ಯತೆಗಳ ಮೊತ್ತ, ಆ ಮೊತ್ತವನ್ನು ಕಂಡುಹಿಡಬೇಕಾದ್ರೆ ಇಲ್ಲಿ a = 4, b = -4, c = +1. ಆಲ್ಫಾ + ಬೀಟಾ -b/a. ಇಲ್ಲಿ ಆಲ್ಫಾ ವ್ಯಾಲ್ಯೂ ಏನು ಇಟ್ಕೊಂಡಿದ್ದೆವು 1/2 ಪ್ಲಸ್ ಬೀಟಾ ವ್ಯಾಲ್ಯೂ 1/2 ಈಕ್ವಲ್ಸ್ಟು ಮೈನಸ್ ಸೂತ್ರದಲ್ಲಿದ್ದದ್ದು ಮತ್ತು ಬಿ ವ್ಯಾಲ್ಯೂ -4 ಭಾಗಿಲೆ ಎ ವ್ಯಾಲ್ಯೂ 4. ಎರಡನ್ನ ಕೂಡಿಸಿದಾಗ ಇಲ್ಲಿ ಅರ್ಧ ಕೂಡಿಸಿದಾಗ ಒಂದು ಬಂತು. ಇಲ್ಲಿ -4 ಭಾಗಿಲೆ +4 ಭಾಗಿಲೆ +4 ಅಂತೇಳಿ ಬರ್ತದೆ. 2 ಕ್ಯಾನ್ಸಲ್ ಆಗಿ 1 = 1 ಅಂತ ಹೇಳಾಗ್ತದೆ. ನೆಕ್ಸ್ಟು ಗುಣಲಬ್ಧವನ್ನು ಕಂಡುಹಿಡಬೇಕು. ಆಲ್ಫಾ × ಬೀಟಾ = c/a. ಆಲ್ಫಾ ವ್ಯಾಲ್ಯೂ 1/2 ಇಂಟು ಬೀಟಾ ವ್ಯಾಲ್ಯೂನು 1/2 ಈಕ್ವಲ್ಸ್ ಟು ಸಿ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ 1
ಭಾಗಿಲೆ ಎ ವ್ಯಾಲ್ಯೂ 4. ಇವೆರಡು ಗುಣಿಸಿದಾಗ 1/4 ಬಂತು ಈಕ್ವಲ್ಸ್ ಟು 1/4. LHS ಮತ್ತು RHS ಅನ್ನು ಈಕ್ವಲ್ ಆಗ್ತು. ನಮ್ಮ ತಾಳೆ ಕರೆಕ್ಟ್ ಆಯಿತು. ಮೂರನೇ ಪ್ರಶ್ನೆ 6x² - 3 - 7x ಅಂತ ಹೇಳಿದೆ. ಇದನ್ನು ಮೊದಲು ನಾವು ಇಳಿಕೆ ಕ್ರಮದಲ್ಲಿ ಬರ್ಕೊಳ್ಳೋಣ. 6x² ಇಳಿಕೆ ಕ್ರಮದಲ್ಲಿ -7x - 3 ಇವೆರಡು ಗುಣಿಸಿದಾಗ -18x² ಆಯಿತು. ಇದರ ಅಪವರ್ತನಗಳು 9 - 18. ಸೆಂಟ್ರನಲ್ಲಿ -7x ಇದೆ, ಹಾಗಾಗಿ -9x ಪ್ಲಸ್ 2x ಅನ್ನು ತಗೊಳ್ತೀನಿ. 9ರಲ್ಲಿ 2 ಹೋದ್ರೆ -7x ಅನ್ನೋದು ಬರ್ತದೆ. 6x² - 9x ಪ್ಲಸ್ 2x - 3 ಇವೆರಡರಲ್ಲಿ 3x ಅನ್ನು ಕಾಮನ್ ತೆಗೆದಾಗ 2x - 3 ಅನ್ನೋದು ಬಂತು. ಪ್ಲಸ್ 1 ಕಾಮನ್ ತೆಗೆದಾಗ 2x - 3 ಅನ್ನೋದು ಬಂತು. 3x + 1 3x + 1 ಇನ್ನೊಂದು 2x - 3. x = -1/3 x = +3/2. ಇದನ್ನು ಒಂದು ಅಲ್ಫಾ ಅಂತೇಳಿ ಇಟ್ಕೊಳ್ಳೋಣ. ಅಲ್ಫಾ ಇದೊಂದು ಬೀಟಾ. ಅದು ಕೊಟ್ಟಂಥ ಸಮೀಕರಣದಲ್ಲಿ a = 6 b ಇಲ್ಲಿ b = ಇದಾಗ್ತದೆ -7 ಆ್ಯಂಡ್ c = -3. ಅಲ್ಫಾ ಪ್ಲಸ್ ಬೀಟಾ = -b/a ಶೂನ್ಯತೆಗಳ ಮೊತ್ತ. ಅಲ್ಫಾ ವ್ಯಾಲ್ಯೂ -1/3 ಪ್ಲಸ್ ಬೀಟಾ ವ್ಯಾಲ್ಯೂ 3/2 ಈಕ್ವಲ್ಸ್ ಟು ಸೂತ್ರದಲ್ಲಿದ್ದಂಥ ಮೈನಸ್ಸು ಮತ್ತಿದು -b ವ್ಯಾಲ್ಯೂ 7 ಭಾಗಿಲೆ a ಅಂದ್ರೆ 6. 3 6 ಇಲ್ಲಿ ಲಸ ತೆಗೆದಾಗ 6 ಬಂತು. -2 ಪ್ಲಸ್ ಇಲ್ಲಿ 3 9 ಈಕ್ವಲ್ಸ್ ಟು +7/6 9ರಲ್ಲಿ 2 ಹೋದ್ರೆ 7/6 ಈಕ್ವಲ್ಸ್ ಟು ಇಲ್ಲೂ 7/6. ಇದು ತಾಳೆ ನೋಡೋದಕ್ಕೆ. ಇನ್ನೊಂದು ಗುಣಲಬ್ಧವನ್ನು ಕಂಡುಹಿಡಬೇಕು. ಅಲ್ಫಾ ಇಂಟು ಬೀಟಾ c/a ಅಲ್ಫಾ ವ್ಯಾಲ್ಯೂ 1/3 ಇಂಟು -1/3 ಇಂಟು 3/2 ಈಕ್ವಲ್ಸ್ ಟು ಸಿ ವ್ಯಾಲ್ಯೂ ಎಷ್ಟದ ಇಲ್ಲಿ -3 ಆ್ಯಂಡ್ ಎ ವ್ಯಾಲ್ಯೂ 6 ಗುಣಿಸಿದಾಗ ಇಲ್ಲಿ -3/6 ಅಂತ ಬಂತು ಈಕ್ವಲ್ ಟು -3/6 ಎರಡು ಈಕ್ವಲ್ ಅದು. ಹಾಗಾಗಿ ನಮ್ಮ ಉತ್ತರ ಸರಿಯಾಗಿದೆ. 4u² - 8u ಅಂತ ಹೇಳಿದೆ. ಇದನ್ನು 4u² - 8u ಇಲ್ಲಿ ಸಿ ವ್ಯಾಲ್ಯೂ ಎಷ್ಟು ಇಲ್ಲ 0 ಅಂತ ತಗೊಳ್ಳೋಣ. ಅಪವರ್ತನಗಳನ್ನು ಬಿಡಿಸಿದಾಗ 4u ಕಾಮನ್ ತೆಗೆದಾಗ ಇಲ್ಲಿ u -2 ಅಂತೇಳಿ ಬಂತು. ಮತ್ತೊಂದು 0 ಆಗ್ತದೆ. u = 0 ಮತ್ತೊಂದು u = +2. ಒಂದು ಅಲ್ಫಾ ವ್ಯಾಲ್ಯೂ 0 ಅಂತ ಬಂತು, ಬೀಟಾ ವ್ಯಾಲ್ಯೂ 2 ಅಂತ ಬಂತು. ಇಲ್ಲಿ ಶೂನ್ಯತೆಗಳ ಮೊತ್ತ a = 4 b = -8 c = 0. ಮೊತ್ತ ಅಲ್ಫಾ ಪ್ಲಸ್ ಬೀಟಾ = -b/a ಸೂತ್ರ. ಅಲ್ಫಾ ವ್ಯಾಲ್ಯೂ ಎಷ್ಟದ 0 ಪ್ಲಸ್ 2 ಈಕ್ವಲ್ಸ್ ಟು -8/4 2 ಈಕ್ವಲ್ಸ್ ಟು 4 4 2 ಅಂತ ಬಂತು. ನೆಕ್ಸ್ಟ್ ಇನ್ನೊಂದು ಅಲ್ಫಾ ಇಂಟು ಬೀಟಾ ವ್ಯಾಲ್ಯೂ c/a ಶೂನ್ಯತೆಗಳ ಗುಣಲಬ್ಧ. ಅಲ್ಫಾ ವ್ಯಾಲ್ಯೂ 0 ಇಂಟು ಇದು ಬೀಟಾ ವ್ಯಾಲ್ಯೂ 2 ಈಕ್ವಲ್ಸ್ ಟು ಸಿ ವ್ಯಾಲ್ಯೂ 0/a ವ್ಯಾಲ್ಯೂ 4 0 = 0 ಅನ್ನೋದು ಬಂತು. 5ನೇ ಪ್ರಶ್ನೆ t² = -15 ಅಂತ ಹೇಳಿದೆ. ಇದನ್ನು t² + 0t - 15 ಅಂತೇಳಿ ಈ ರೀತಿ ಬರ್ಕೊಳ್ತೇವೆ ನಾವು. ಇಲ್ಲಿ ಏನಾಗ್ತದೆ ಅಂತಂದ್ರೆ ಸ್ಕ್ವೇರನ್ನು ಆ ಕಡೆ ಕಳಿಸಿದಾಗ ಇಲ್ಲಿ ಅಪವರ್ತನಗಳು ಯಾವ ರೀತಿ ಬರ್ತಾವೆ ಅಂದ್ರೆ t - √15 ಇನ್ನೊಂದು t + √15 ಅಂದ್ರೆ a² - b² ಇದ್ದ ಪ್ಲೇ ಅದು a + b ಇಂಟು a - b ಬಿಡಿಸ್ಕೊಂಡಾಗ t = ಇಲ್ಲಿ √15 ಇನ್ನೊಂದು t = -√15 ಅನ್ನೋದು ಬಂತು. ಒಂದು ಅಲ್ಫಾ ಮತ್ತೊಂದು ಬೀಟಾ. ನೆಕ್ಸ್ಟು a = ಏನೂ ಇಲ್ಲ ಅಂತಂದ್ರೆ ಇಲ್ಲಿ 1 ಇರ್ತದೆ ಸಹಗುಣಕ, x² ಸಹಗುಣಕ ಅಥವಾ t² ಸಹಗುಣಕ 1. b = ಇಲ್ಲಿ 0 ಇದೆ, c = -15 ಇದೆ. ಅಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ -b/a ಶೂನ್ಯತೆಗಳ ಮೊತ್ತ. ಅಲ್ಫಾ ವ್ಯಾಲ್ಯೂ ಎಷ್ಟಿದೆ √15 ಇದು ಪ್ಲಸ್ -√15 ಬೀಟಾ ವ್ಯಾಲ್ಯೂ -√15 ಈಕ್ವಲ್ಸ್ ಟು ಮೈನಸ್ ಸೂತ್ರದಲ್ಲಿ ಇದ್ದು 0/a ವ್ಯಾಲ್ಯೂ 1 ಎರಡು ಕ್ಯಾನ್ಸಲ್ ಆಗಿ 0 = 0 ಅಂತ ಹೇಳಿ ಬಂತು. ಇನ್ನೊಂದು ಅಲ್ಫಾ ಇಂಟು ಬೀಟಾ ವ್ಯಾಲ್ಯೂ c/a ಅಲ್ಫಾ ವ್ಯಾಲ್ಯೂ √15 ಇಂಟು -√15 ಈಕ್ವಲ್ಸ್ ಟು ಸಿ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ -15 ಭಾಗಿಲೆ a ವ್ಯಾಲ್ಯೂ 1.
ಇವೆರಡು ಗುಣಿಸಿದಾಗ ರೂಟ್ ಕ್ಯಾನ್ಸಲ್ ಆಗಿ -15 ಅಂತೇಳಿ ಬರ್ತಾ ಈಕ್ವಲ್ -15. ಒಂದನೇ ಪ್ರಶ್ನೆಯಲ್ಲಿ 6ನೇ ಬೀಟ್ ಇದು ಕೊನೆ ಪ್ರಶ್ನೆ. 3x² - x - 4 4 3 12 -12 x² ಅಪವರ್ತನ ವಿಧಾನದಿಂದ ಬಿಡಿಸಿದಾಗ 4 3 12 ಅಂತ ಹೇಳ್ತದೆ. ಎಕ್ಸ್ ಇದು ಎಕ್ಸ್, ಇದಕ್ಕೆ ಮೈನಸ್ ಇದಕ್ಕೆ ಪ್ಲಸ್, ಯಾಕಂದ್ರೆ -x ಸೆಂಟರ್ನಲ್ಲಿದೆ. 3x² - 4x + 3x - 4 ಇವೆರಡರಲ್ಲಿ x ಅನ್ನು ಕಾಮನ್ ತೆಗೆದಾಗ 3x - 4 ಅನ್ನೋದು ಬಂತು. ಇಲ್ಲಿ +1 ಕಾಮನ್ ತೆಗೆದಾಗ 3x - 4. x + 1 ಅಪವರ್ತನ, ಇನ್ನೊಂದು 3x - 4 ಅನ್ನೋದು ಒಂದು ಅಪವರ್ತನ. ಇದು x = -1 ಅಂತ ಹೇಳಾಗ್ತದೆ, x = 4/3 ಅಂತ ಹೇಳಾಗ್ತದೆ. ಇದನ್ನು ಆಲ್ಫಾ, ಇದು ಬೀಟಾ ಅಂತ ತಿಳ್ಕೊಳ್ಳೋಣ. a = ಇಲ್ಲಿ ಎಷ್ಟು x² ನ ಸಹಗುಣಕ 3, b = -1 ಮತ್ತು c = -4. ಆಲ್ಫಾ ಪ್ಲಸ್ ಬೀಟಾ -b/a. ಆಲ್ಫಾ ವ್ಯಾಲ್ಯೂ ಎಷ್ಟು -1 ಪ್ಲಸ್ ಬೀಟಾ ವ್ಯಾಲ್ಯೂ 4/3 ಈಕ್ವಲ್ಸ್ ಟು ಸೂತ್ರದಲ್ಲಿದ್ದಂಥ ಮೈನಸ್ಸು ಮತ್ತು ಇಲ್ಲಿ -1/3. ಲಸ ಇಲ್ಲಿ 3 ಬರ್ತದೆ. -3 + 4 ಈಕ್ವಲ್ಸ್ ಟು 1/3. ಮೈನಸ್ ಇಂಟು ಮೈನಸ್ ಪ್ಲಸ್. -3 + 4 ಅಂತಂದ್ರೆ 1/3 ಅಂತ ಬಂತು, ಈಕ್ವಲ್ಸ್ ಟು 1/3. ಇವೆರಡು ಈಕ್ವಲ್ ಅದು. ನೆಕ್ಸ್ಟು ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಈಕ್ವಲ್ಸ್ ಟು c/a. ಆಲ್ಫಾ ವ್ಯಾಲ್ಯೂ -1 ಇಂಟು ಬೀಟಾ ವ್ಯಾಲ್ಯೂ 4/3 ಈಕ್ವಲ್ಸ್ ಟು ಇಲ್ಲಿ -4 c ವ್ಯಾಲ್ಯೂ /a ವ್ಯಾಲ್ಯೂ 3. -4 4/3 ಈಕ್ವಲ್ಸ್ ಟು -4/3. ಉತ್ತರವನ್ನು ಸಿಕ್ತು. ಎರಡನೇ ಪ್ರಶ್ನೆ, ಈ ಕೆಳಗಿನವುಗಳನ್ನು ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನ್ನಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಇಲ್ಲಿ ಶೂನ್ಯತೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂವನ್ನು 1/4 ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ -1 ಅಂತ ಕೊಟ್ಟಿದ್ದಾರೆ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನಾಗಿ ಹೊಂದಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಬೇಕು. ಈ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ಏನಾಗಿರ್ತದೆ ಅಂದ್ರೆ x² - ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಆಗಿರ್ತದೆ. ಇದರಲ್ಲಿ ನಾವು ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ, ಇದರಲ್ಲಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ವ್ಯಾಲ್ಯೂವನ್ನು ಇದರಲ್ಲಿ ಆ್ಯಡ್ ಮಾಡಿದ್ರೆ ಒಂದು ವರ್ಗ ಬಹುಪದೋಕ್ತಿಯನ್ನು ಸಿಗ್ತದೆ. ಅದನ್ನು ಮಾಡಿ ನೋಡೋಣ. ಇಲ್ಲಿ x² - ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಎಷ್ಟು 1/4 ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ -1. ಇಲ್ಲಿ 4 ಲಸ ತೆಗೆದಾಗ 4x² - x ಪ್ಲಸ್ ಇಲ್ಲಿ -4 ಅನ್ನೋದು ಇದೊಂದು ವರ್ಗ ಬಹುಪದೋಕ್ತಿ. ಇಲ್ಲಿ ಛೇದನದಲ್ಲಿದ್ದಂಥ 4 ಆ ಕಡೆ ಕಳಿಸಿದಾಗ ಅದು 0 ಆಗ್ತದೆ. ಹಾಗಾಗಿ ಇದು ಒಂದು ವರ್ಗ ಬಹುಪದೋಕ್ತಿಯನ್ನು ಸಿಗ್ತದೆ. ಇನ್ನೊಂದು ಲೆಕ್ಕವನ್ನು ನೋಡೋಣ. ಎರಡನೇದು √2 ಮತ್ತು 1/3. ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಎಷ್ಟು ಅಂತಂದ್ರೆ ಇಲ್ಲಿ √2 ಅಂತ ಕೊಟ್ಟಿದ್ದಾರೆ. ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ 1/3. ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ x² - ಆಲ್ಫಾ ಇಂಟು ಬೀಟಾ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂಸನ್ನು ಪುಟ್ ಮಾಡಿದಾಗ x² - ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ √2 ಇಂಟು ಇದು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ 1/3. ಲಸವನ್ನು ತೆಗೆದಾಗ ಇದು ಕೆಳಗಡೆ ಏನಿಲ್ಲ ಅಂದ್ರೆ 1 ಲಸ 3 ಬಂತು. 3x² - 3√2x ಪ್ಲಸ್ 1. ನಮ್ಮ ವರ್ಗ ಬಹುಪದೋಕ್ತಿ ಅದು 3x² - 3√2x ಪ್ಲಸ್ 1. ಇದು ಒಂದು ವರ್ಗ ಬಹುಪದೋಕ್ತಿ. ಪ್ರಶ್ನೆ, ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ 0 ಅಂತ ಕೊಟ್ಟಿದ್ದಾರೆ. ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ √5. ಸಾಮಾನ್ಯ ರೂಪ x² - ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. x² ಇದು 0 ಇಂಟು ಎಕ್ಸ್ ಪ್ಲಸ್ √5. x² ಪ್ಲಸ್ √5 ಅನ್ನೋದು ಒಂದು ವರ್ಗ ಬಹುಪದೋಕ್ತಿ. ಪ್ರಶ್ನೆ, ಶೂನ್ಯತೆಗಳ ಮೊತ್ತ 1 ಗುಣಲಬ್ಧ 1 ಆದ್ರೆ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು 1. ಆಲ್ಫಾ ಇಂಟು ಬೀಟಾ ಇದನ್ನು 1. ಸಾಮಾನ್ಯ ರೂಪ ಏನಾಗಿರ್ತದೆ x² - ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ. ಇದು x² - ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ 1 ಇಂಟು ಎಕ್ಸ್ದು, ಇಲ್ಲಿ ಪ್ಲಸ್ ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ 1. ಇದೊಂದು ವರ್ಗ ಬಹುಪದೋಕ್ತಿ. ಪ್ರಶ್ನೆ, ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ
ಶೂನ್ಯತೆಗಳ ಮೊತ್ತ 1/4, ಶೂನ್ಯತೆಗಳ ಮೊತ್ತ 1/4 ಮತ್ತು ಶೂನ್ಯತೆಗಳ ಗುಣಲಬ್ಧ -1/4 ಅಂತೇಳಿ ಕೊಟ್ಟಿದ್ದಾರೆ. ವರ್ಗ ಬಹುಪದೋಕ್ತಿ ಸಾಮಾನ್ಯ ರೂಪ x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. x² ಮೈನಸ್ ಇದು 1/4 ಇಂಟು ಎಕ್ಸ್ ಅಂತ ಹೇಳಾಗ್ತು ಪ್ಲಸ್ ಇದು -1/4. ಲಸವನ್ನು 4 ತೆಗೆದೆವು, 4ರಿಂದ ಇಲ್ಲಿ ಗುಣಿಸಿದಾಗ 4x² ಮೈನಸ್ ಎಕ್ಸ್, ಇಲ್ಲಿ ಮೈನಸ್ ಇಂಟು ಪ್ಲಸ್ -1 ಅನ್ನೋದು ಬರ್ತದೆ. ಇದು 4 ಆ ಕಡೆ ಕಳಿಸಿದ 0 ಆಗ್ತು. 4x² ಮೈನಸ್ ಎಕ್ಸ್ ಮೈನಸ್ 1 ಅನ್ನೋದು ಒಂದು ವರ್ಗ ಬಹುಪದೋಕ್ತಿ. 6ನೇ ಪ್ರಶ್ನೆ, ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ 4 ಅಂತೇಳಿ ಕೊಟ್ಟಿದ್ದಾರೆ. ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ 1. ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ. x² ಮೈನಸ್ 4x ಪ್ಲಸ್ ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ 1. ಇದು ಒಂದು ವರ್ಗ ಬಹುಪದೋಕ್ತಿಯ ಆಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ 9.2 ಅಭ್ಯಾಸದ ಸಂಪೂರ್ಣ ಪರಿಹಾರಗಳನ್ನು ನೋಡಿದ್ದೇವೆ. ನಮ್ಮ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.